ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ನಾನು ನಿಮ್ಮ ಭರತೇಶ ಪಾನಕನವರ. ಬಾಗಲಕೋಟೆಯ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್. ಮುಂದುವರೆದ ವಿಚಾರ ಅಪ್ಡೇಟ್ ಆಗ್ತಾ ಇರುವುದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರೂರು ಠಾಣೆಯ ಮುಂದೆ. ಕೆರೂರು ಪಟ್ಟಣದ ಜನ ಕೂಡ ಜಮಾಯಿಸಿರುವ ಪಟ್ಟಣದ ದೃಶ್ಯ ಕಂಡುಬಂತು. ಭ್ರಷ್ಟ ಪಿಎಸ್ಐಯನ್ನ ನಮ್ಮ ಮುಂದೆ ಕರೆತನ್ನಿ ಅಂತ ಹಿಡಿ ಆಕ್ರೋಶ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಪಿಎಸ್ಐ ಅಸಭ್ಯ ವರ್ತನೆ ಅಲ್ಲಿನ ಸಾರ್ವಜನಿಕರು ಬಯಸಿದ್ದರೂ ಈಗ ಲೋಕಾಬಲೆಗೆ ಬಿದ್ದ ಸಂದರ್ಭದಲ್ಲಿ ಈಗ ಆತನನ್ನು ನಮ್ಮ ಮುಂದೆ ಕರೆದುಕೊಂಡು ಬನ್ನಿ. ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ಹಿರಿಯರಿಗೂ ಕೂಡ ಏಕವಚನದಲ್ಲಿ ಈ ಪಿಎಸ್ಐ ತೆಗಳುತ್ತಿದ್ದರು ಅನ್ನುವಂಥ ವಿಚಾರ ಅಲ್ಲಿ ಕಿಡಿಕಾರುವುದಕ್ಕೆ ಕಾರಣ ಆಗ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಜನ ಮುಂದಾಗಿದ್ದಾರೆ. ಬೆಳಗ್ಗೆಯಿಂದ ಠಾಣೆಯಲ್ಲಿ ಇಲ್ಲಿ ಲೋಕಾಯುಕ್ತರು ಅಧಿಕಾರಿಗಳು ಟೀಕಾಣಿ ಹೂಡಿ ದಾಳಿಯನ್ನು ನಡೆಸಿದ್ದಾರೆ. ಈ ಹಂತದಲ್ಲಿ ಆತನನ್ನು ಬೇಸತ್ತಿದ್ದರು ಗ್ರಾಮಸ್ಥರು. ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಜನರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿರು ಗಮನಿಸ್ತಾ ಇದ್ದೀವಿ. ಹಿರಿಯರಿಗೂ ಕೂಡ ಗೌರವ ಕೊಡದೆ ಮಾತನಾಡಿಸಿದ್ದರು ಈ ವ್ಯಕ್ತಿ ಅಂತ ಗೊತ್ತಾಗ್ತಾ ಇದೆ. ಅದಾದ ಬಳಿಕ ಭ್ರಷ್ಟಾಚಾರ, ಇದೆಲ್ಲವೂ ಕೂಡ ಆತನ ಮೇಲಿರುವಂತಹ ಆಪಾದನೆಗಳು. ಇದೀಗ ಬೆಳಗ್ಗೆಯಿಂದ ಠಾಣೆಯಲ್ಲಿ ಲೋಕಾಧಿಕಾರಿಗಳು ಟೀಕಾಣಿ ಹೂಡಿ